ನಮಗೆ ನಾವು ಹೇಗೆ ನೋಡ್ತೀವಿ ಅಂದರೆ, ನಮಗೆ ರಾಜ್‌ಕುಮಾರ್ ಅವ್ರ ಬಗ್ಗೆ ನಾವೆಲ್ಲರೂ ಕೂಡ ನಮ್ಮ ರೀತಿಯಲ್ಲಿ ಅಭಿಮಾನ ಇದೆ. ಅವರ ಕಲೆ ಕೊಡುಗೆ, ಅವರ ಕಲೆ ಸೇವೆ, ಅವರ ಪ್ರತಿಭೆ, ಅವರು ಸಿನಿಮಾ ರಂಗಕ್ಕೆ ಕೊಟ್ಟಿರೋ ಅನೇಕ ಸಿನಿಮಾಗಳು, ಅದ್ಭುತವಾದ ಅಭಿನಯ ಇದೆಲ್ಲ ಕೂಡ ನಮಗೆ ಅಭಿಮಾನ. ಆದರೆ ಅವರ ಬಗ್ಗೆ ಅಲ್ಲ ಈ ವಿಚಾರ ಬಂದಿರೋದು. ಸರ್ಕಾರದ ಯೋಜನೆ ಬಗ್ಗೆ ನಾನು ಪ್ರಸ್ತಾಪ ಮಾಡಿರೋದು. ಸರ್ಕಾರದ ಯೋಜನೆ, ಸರ್ಕಾರ ಹೇಗೆ ರಾಜ್‌ಕುಮಾರ್ ಅವರ ಸಾವನ್ನು ಅವರ ಒಂದು ರೀತಿ ಲಾಭಕ್ಕೋಸ್ಕರ ಬಳಸ್ಕೊಳ್ಳುತ್ತೆ ಅನ್ನೋದನ್ನು ನಾನು ಪ್ರಶ್ನೆ ಮಾಡಿರೋದು. ನಾವು ರಾಜ್‌ಕುಮಾರ್ ಅಭಿಮಾನಿಗಳಾಗಿರ್ಬೋದು, ಯಾರೇ ಒಂದು ರೀತಿ ಇದು ನೋವಾಗಿದ್ದರೆ ಅದು ನನ್ನ ಉದ್ದೇಶ ಅಲ್ಲ. ಆದರೆ ನಮಗೆ ಈ ಸರ್ಕಾರಗಳು ಹೇಗೆ ಕೆಲವು ವ್ಯಕ್ತಿಗಳು ಅವ್ರ ವೋಟ್ಸ್ಗಳು ಬರುತ್ತೆ ಅನ್ನೋ ಕಾರಣಕ್ಕೆ 2.5 ಎಕರೆ ಕೊಟ್ಟು ಅದೇ ರೀತಿ ಒಂದು ಸೆಂಟ್ರಲ್ ಸಿಟಿ ಕೊಡ್ತಾರೆ. ನಾವು ಹೆಂಗೆ ಗೊತ್ತಾ ಯಶೋದವ್ರೆ, ನಾವು ನೋಡೋದು ಹೇಗೆ ಅಂದರೆ, ಸಿನಿಮಾ ರಂಗದ ಒಳಗೂ ಕೂಡ ಅನೇಕರು ಭಾಳ ಕೊಡುಗೆ ಕೊಟ್ಟಿರೋರು ಇದ್ದಾರೆ. ನಿರ್ದೇಶಕರು, ನಿರ್ಮಾಪಕರು, ನಟ ನಟಿಯರು, ಮ್ಯೂಸಿಕ್ ಡೈರೆಕ್ಟರ್ಗಳು, ಬರಹಗಾರರು, ಎಲ್ಲ ಒಂದು ರೀತಿ ಸಿನಿಮಾ ರಂಗದಲ್ಲಿ ಕೊಟ್ಟಿರೋರು, ಒಂದು ತಂತ್ರಜ್ಞರು ಅನೇಕರು. ಮತ್ತು ಸಿನಿಮಾ ರಂಗದ ಹೊರಗಡೆ ಕೂಡ ಸಾಹಿತಿಗಳು, ವಿಚಾರವಂತರು, ಹೋರಾಟಗಾರರು, ಚಳುವಳಿಗಾರರು, ಎಷ್ಟೋ ಜನ ಮಾಧ್ಯಮದವರು ಭಾಳ ಜನ ಕೊಡುಗೆ ಕೊಟ್ಟಿದ್ದಾರೆ. ನಮಗೆ ಯಾರಿಗೂ ಕೂಡ ಲ್ಯಾಂಡ್ ಗ್ರ್ಯಾಂಟ್ ಕೊಟ್ಟಿಲ್ಲ. ಇಲ್ಲಿ ಒಬ್ಬರಿಗೆ ಲ್ಯಾಂಡ್ ಗ್ರ್ಯಾಂಟ್ ಕೊಟ್ಟರೆ ಅವರು ಯೋಗ್ಯರೋ ಅಲ್ವೋ ಅನ್ನೋದಕ್ಕಿಂತ ಅವರು ಮಾತ್ರ ಯೋಗ್ಯರು, ಇನ್ಯಾರು ಯೋಗ್ಯರಿಲ್ಲ ಅಂತ ನಾವು ಹೆಂಗೆ ನೋಡೋಕ್ಕಾಗತ್ತೆ ಯಶೋದವರೇ? ನೋಡಿ ಯಶೋದವರೇ, ನಾವು ಏನಾದರೂ ಮಾತಾಡಿದ್ರೆ ಯಾರಿಗೋ ಒಬ್ರಿಗೆ ನೋವು ಆಗೇ ಆಗತ್ತೆ. ಅವ್ರಿಗೆ ನೋವು ಮಾಡೋದು ನಮ್ಮ ಉದ್ದೇಶ ಅಲ್ಲ. ಆದರೆ ಪ್ರಜಾಪ್ರಭುತ್ವದಲ್ಲಿ ನಮ್ಮ ವಿಚಾರ ಮಂಡಿಸಿ ಜನರಿಗೆ ಜಾಗೃತಿ ಮಾಡೋದು ನಮ್ಮ ಉದ್ದೇಶ. ನಮ್ಮ ಶತಮಾನದ ಕವಿ ಕುವೆಂಪುರ ಅನುಯಾಯಿಗಳು ನಾವಲ್ಲ. ಅವರಿಗೆ ಯಾವ ಲ್ಯಾಂಡ್ ಗ್ರ್ಯಾಂಟ್ ಕೊಟ್ಟಿಲ್ಲ, ಹಾಗಿದ್ರೆ ಕೊಡಬೇಕು ಅಂತ ಹೇಳ್ತಾ ಇಲ್ಲ. ಅವ್ರ ಅಭಿಮಾನಿಗಳಿಗೆ ನೋವಾಗಲ್ವಾ? ನಮ್ಮಂಥವ್ರಿಗೆ, ನಾವಲ್ಲ ಅವ್ರ ಅನುಯಾಯಿಗಳಿಗೆ ನಮಗೆ ನೋವಾಗಲ್ವಾ? ಹಾಗಿದ್ದಾಗ ನಾನೇನು ಹೇಳ್ತೀನಿ ಅಂದರೆ, ಹಾಗೆ ನೋಡೋಕ್ಕಾಗಲ್ಲ ಯಶೋದವರೇ. ಯಾಕೆ ಹೇಳ್ತೀನಿ ಅಂದರೆ, ಯಾವಾಗ 2006ರಲ್ಲಿ ರಾಜ್‌ಕುಮಾರ್ ಅವ್ರಿಗೆ ಒಂದು ರೀತಿ ಈ ಲ್ಯಾಂಡ್ ಗ್ರ್ಯಾಂಟ್ ಆಯಿತೋ, ಅದರ ನಂತರ ವಿಷ್ಣುವರ್ಧನ್ ಅವ್ರಿಗೂ ಕೊಡಬೇಕು ಅಂತ ಒಂದು 10-15 ವರ್ಷದಿಂದ ಚರ್ಚೆ ನಡೀತಾ ಇದೆ. ಅಂಬರೀಷ್ ಅವ್ರದ್ದು ಕೊಡಬೇಕಾಗಿ ಬಂತು, ಅದು ಕೋವಿಡ್ ಸಂದರ್ಭದಲ್ಲಿ. ಇವಾಗ ಏನಾಗುತ್ತೆ ಅಂದರೆ, ಒಂದು ಹೆಜ್ಜೆಯಿಂದ ಬೇರೆ ಬೇರೆ ಪರಿಣಾಮಗಳಿರುತ್ತೆ. ಹಾಗಿದ್ದಾಗ ಎಲ್ರಿಗೂ ನಾವು ಕರ್ನಾಟಕದಲ್ಲಿರೋ ನಟ ನಟಿಯರಿಗೆ ಮತ್ತು ಸಿನಿಮಾದವ್ರಿಗೆ ಎಲ್ಲರಿಗೂ 2.5 ಎಕರೆ ನಾವು ಕೊಡೋಕ್ಕಾಗತ್ತಾ ಸಿಟಿ ಒಳಗೆ? ಹಾಗಿದ್ದಾಗ ಅದು ಏನು, ಯಾವ ಸಂದೇಶ ಸಾರುತ್ತೆ? ಅವರ ಕೊಡುಗೆ ಅಪಾರ. ಆದರೆ ಅವರು ಒಬ್ಬರೇ ಕೊಡುಗೆ ಕೊಟ್ಟಿದ್ದಾರೆ ಅಂತ ನಾನು ನಂಬೋನಲ್ಲ ಯಶೋಧ ಅವರೇ. ನಮಗೆ ಕರ್ನಾಟಕದಲ್ಲಿ ಭಾಳ ಜನ ಕೊಡುಗೆ ಕೊಟ್ಟಿರೋರು ಇದ್ದಾರೆ 20ನೇ ಶತಮಾನದಲ್ಲಿ. ನಮ್ಮ ಲಂಕೇಶು, ತೇಜಸ್ವಿಯವರು, ನಮ್ಮ ನಂಜುಂಡಸ್ವಾಮಿಯವರು, ನಮ್ಮ ಶಾಂತವೇರಿ ಗೋಪಾಲ್ಗೌಡರು, ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು, ನಮಗೆ ಸಿನಿಮಾ ಮತ್ತು ಕುವೆಂಪು ಅವರು, ನಮ್ಮ ಸಿನಿಮಾ ರಂಗದಲ್ಲೂ ಕೂಡ ಶಂಕರನಾಗ್ ಅವರಾಗಿರ್ಬೋದು, ನಮ್ಮ ಸಿದ್ಧಲಿಂಗಯ್ಯನವರಾಗಿರ್ಬೋದು, ನಮ್ಮ ಬಿ ಸರೋಜಾದೇವಿಯವರಾಗಿರ್ಬೋದು, ನಮಗೆ ಜಯಂತಿಯವರಾಗಿರ್ಬೋದು, ನಮ್ಮ ನಿರ್ಮಾಪಕರು ಎಷ್ಟೋ ಜನ ಅನ್ನದಾತರು ಅಂತ ಹೇಳೋರು, ನಮಗೆ ಭಾಳ ಜನ ಕೊಡುಗೆ ಕೊಟ್ಟಿದ್ದಾರೆ. ಅವರೆಲ್ರಿಗೂ ನಾವು ಗುರುತಿಸ್ಬೇಕಾದ ಹೊರತು ನಾವೆಲ್ಲ ಒಬ್ಬರಿಗೆ ನಾವು ಎಲ್ಲ ರೀತಿ ಕೊಟ್ಟರೆ ಅದು ಎಷ್ಟು ಮಟ್ಟಿಗೆ ನ್ಯಾಯ ಅಂತ ಒಂದು ರೀತಿ ಪ್ರಶ್ನೆಗಳು ಬರುತ್ತೆ. ಅದು ನಿಜವಾಗ್ಲೂ ಹೇಳಬೇಕು ಅಂದರೆ, ಡಾಕ್ಟರ್ ರಾಜ್‌ಕುಮಾರ್ ಅವರು ಅವ್ರಿಗೇನಾದರೂ 2.5 ಎಕರೆ ನಾವು ಕೊಡ್ತಿರೋ ಸರ್ಕಾರ ಅಂದಿದ್ದರೆ ಅವರೇ ನನಗೆ ಬೇಡ ಅಂತ ಹೇಳಿರೋ ಮನುಷ್ಯ ಅವರು. ನಮಗೆ ಅದನ್ನು ನಾವು ಯೋಚನೆ ಮಾಡಬೇಕು ಹೊರತು ಒಂದು ರೀತಿ ವಿಶಾಲವಾಗಿ ಆಲೋಚನೆ ಮಾಡಬೇಕು. ಇದನ್ನು ಭಾವನಾತ್ಮಕವಾಗಿ ಯೋಚನೆ ಮಾಡೋದಲ್ಲ ಅನ್ನೋದು ನನ್ನ ವಾದ. ನೋಡಿ ಯಶೋಧ ಅವರೇ, ವಿವಾದ ಮಾಡೋದು ನನ್ನ ಉದ್ದೇಶ ಅಲ್ಲ.
ಪ್ರಚಾರ ತರೋದು ನನ್ನ ಉದ್ದೇಶ ಅಲ್ಲ, ವಿಚಾರ ತಲುಪಿಸೋದು ನನ್ನ ಉದ್ದೇಶ. ನಮ್ಮದು ಉತ್ತಮ ಪ್ರಜಾಪ್ರಭುತ್ವ ಕಟ್ಟಬೇಕು ಅನ್ನೋದು ನಮ್ಮ ಉದ್ದೇಶ. ಕರ್ನಾಟಕ ಬಲಿಷ್ಠ ಮಾಡಿ, ಜಾಗೃತಿ ಮಾಡಿ, ಅದನ್ನು ವಿಚಾರಗಳು ಒಂದು ಉತ್ತಮವಾದ ಯೋಜನೆ, ನೀತಿ, ಕಾನೂನುಗಳು ತರಬೇಕು ಅಂತ ನನ್ನ ಉದ್ದೇಶ. ಅದರಲ್ಲಿ ನನ್ನ ಮನಸ್ಸನ್ನು ನಾನು ಇವತ್ತಿಗೂ ಕೂಡ 15 ವರ್ಷ ಚಳುವಳಿನಲ್ಲಿದ್ದೀನಿ, 21 ವರ್ಷ ಕರ್ನಾಟಕದಲ್ಲಿದ್ದೀನಿ, ಯಾವತ್ತೂ ಕೂಡ ತಲೆಹರಟೆ ಮಾತಾಡೋನು ನಾನು ಅಂತ ನಾನು ಯಾವತ್ತೂ ಅನಿಸಿಲ್ಲ. ನಾನು ಒಂದು ಮಾತನ್ನು ಕೂಡ ನೀವು ತಲೆಹರಟೆ ಮಾತು ಅಥವಾ ತಲೆ ತಕ್ಕಂತೆ ಅವ್ನು ಏನೋ ಒಂದು ತಲೆ ಬಂದಂಗೆ ಮಾತಾಡಿದ್ದಾನೆ ಅಂತ ನಾವು ಒಂದು ಕಡೆ ತೋರಿಸಿ, ನಾವೇನಾದ್ರು ಸಮಾಜಮುಖಿಯಾಗಿ, ಜಾಗೃತಿಯಾಗಿ, ಬೇರೆ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಂಗೆ ನಾವು ಮಾತಾಡ್ತೀವಿ ಹೊರತು. ಸಿ ಯಶೋದವರೇ, ಸಮಾಜಕ್ಕೆ ಏನಾದರೂ ವಾಪಸ್ ಕೊಡಬೇಕು ಅಂದರೆ, ಯಶೋದವರೇ, ನಾವು ಬಂದಿದ್ದೇ ಸಮಾಜಕ್ಕೆ ಏನೋ ವಾಪಸ್ ಕೊಡಬೇಕು ಅಂತ, ನಮಗೆ ವಿವಾದ ಮಾಡೋದ ಅಲ್ಲ. ಆದರೆ ನಮಗೆ ಒಬ್ಬರೋ ಇಬ್ಬರೋ ನಮ್ಮ ವಿರೋಧ ಮಾಡಿದ್ರು ಕೂಡ 100,000 ಲಕ್ಷ ಜನ ಚೇತನ್ ಹೇಳೋದ್ರಲ್ಲಿ ಏನೋ ಸತ್ಯ ಇದೆ ಅಂತ ಒಪ್ಕೊಳ್ಳೋರು ಇರ್ತಾರೆ. ನಾವು ಜನರಲೈಸ್ ಮಾಡೋಕ್ಕಾಗಲ್ಲ. ನಾವು ಹೆಂಗೆ ನೋಡಬೇಕು ಅಂದರೆ, ನಮ್ಮ ಉತ್ತಮ ವಿಚಾರಗಳು ಮಂಡನೆ ಮಾಡೋದೇ ಪ್ರಜಾಪ್ರಭುತ್ವ. ಹಾಗಿದ್ದಾಗ ನಾವು ಯಾರ ಬಾಯೂ ಮುಚ್ಚಿಸಲ್ಲ, ಬಟ್ ನಮ್ಮ ಬಾಯು ಯಾರು ಮುಚ್ಚೋಕ್ಕೆ ಸರಿ ಹೋಗಲ್ಲ. ನಿಮ್ಮ ವಿಚಾರಗಳು ಅಷ್ಟು ಅದ್ಭುತವಾಗಿದೆ, ನೀವು ಹೇಳಿ ಸಮಾಜ ಅದಕ್ಕೆ ಸ್ಪಂದಿಸತ್ತೆ ಅಥವಾ ಸ್ಪಂದಿಸಲ್ಲ ಅನ್ನೋದು ಆ ವ್ಯಕ್ತಿಗಳ ಮೇಲೆ ಅವ್ರಿಗೆ ಬಿಟ್ಟಿದ್ದು. ಬಟ್ ನನ್ನ ಕಣ್ಣಲ್ಲಿ ನಾನು ಇವತ್ತು ನಿನ್ನೆ ಮಾಡಿರೋದಲ್ಲ, ಶುರು ಮಾಡಿರೋದಲ್ಲ ಇದನ್ನು ಯಶೋದವರೇ. ನಾನು ಒಂದು 6-7 ವರ್ಷದಿಂದ ಸ್ಟಾರ್ ಕಲ್ಚರ್ನ ಪ್ರಶ್ನೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅನೇಕ ವಿಚಾರಗಳನ್ನ ವಿಚಾರ ನಾನು ಜನರ ಮುಂದೆ ಇಟ್ಟಿದ್ದೀನಿ. ಅವಾಗಲೂ ಕೂಡ ಒಂದು ಮಟ್ಟಿಗೆ ವಿವಾದಗಳಾಗಿದೆ. ಬಟ್ ನಾವು ಯಾರನ್ನೂ ಒಂದು ರೀತಿ ನೋವು ಮಾಡೋಕ್ಕಲ್ಲ. ನಾವು ಒಂದು ರೀತಿ ನಮ್ಮ ಟ್ವೀಟ್ಗಳು ನಾವು 10,000 ಟ್ವೀಟ್ಗಳು ಬರೆದಿರ್ತೀವಿ. ಎಲ್ಲೋ ಒಂದು ಕಡೆ ಒಂದೊಂದಲ್ಲಿ ಈ ರೀತಿ ಮೀಡಿಯಾಗೂ ಇಂಟ್ರೆಸ್ಟ್ ಆಗುತ್ತೆ, ಒಂದು ರೀತಿ ಸ್ಪ್ರೆಡ್ ಆಗುತ್ತೆ. ಅದು ನಮ್ಮ ಉದ್ದೇಶ ಅಲ್ಲ. ಜಾಗೃತಿ ಮೂಡಿಸೋದು, ಚರ್ಚೆ ಆಗೋದು, ಯಾರು ಗೊತ್ತಾ ನಿಮ್ಗೇನು ಅನಿಸುತ್ತೆ ಈ ರೀತಿ ನೋಡೋಕ್ಕೆ ಹೆಂಗೆ ನೋಡೋದು ಅಂತ. ನಾವು ಯಾವ ವ್ಯಕ್ತಿ ವಿರುದ್ಧ ಅಲ್ಲ. ಎಲ್ಲ ನಮಗೆ ರಾಜ್ಕುಮಾರ್ ಅಭಿಮಾನಿಗಳು ಬರೀ ಅಭಿಮಾನಿ ಸಂಘದವ್ರು ಅಷ್ಟೇ ಅಲ್ಲ, ನಾವೆಲ್ಲ ಕೂಡ ಅವ್ರ ರೀತಿನ ಅವರ ಚಿತ್ರಗಳು ನೋಡಿ ಏಕಪಾತ್ರ ಅಭಿನಯ ಬಂತು, ನಾವು ಸಿನಿಮಾ ಸೇರ್ಕೊಳ್ಳೋಕ್ಕೂ ಒಂದು ಕಾರಣ ಆಯಿತು. ಬಟ್ ಹಾಗಿದ್ದಾಗ ಸರ್ಕಾರದ ಯೋಜನೆ ಮಾಡಿದ್ದಲ್ಲ ಸರಿ ಅಂತ ನಾವು ನೋಡೋಕ್ಕಾಗಲ್ಲ. ಸರ್ಕಾರ ಅವರ ಲಾಭ, ಅವರ ಮತ ಬ್ಯಾಂಕ್ಗೋಸ್ಕರ ಮಾಡಿದ್ದಲ್ಲ ನಾವು ಸರಿ ಅಂತ ಹೇಳೋಕ್ಕಾಗಲ್ಲ. ವಿ ಮಸ್ಟ್ ಹ್ಯಾವ್ ಅವೇರ್, ಜಾಗೃತಿ ಇರೋ ಪ್ರಜಾಪ್ರಭುತ್ವ ನಮ್ಮ ಉದ್ದೇಶ ಆಗಬೇಕು ಅಂತ ನನ್ನ ವಾದ. ನನ್ನ ಮುಂದಿನ ನಡೆ ಈ ಥರದೇ ಒಂದು ಜಾಗೃತಿ ಮೂಡಿಸ್ತಾ ನಮ್ಮ ಸಮಾಜಮುಖಿ ಕೆಲಸ ಮುಂದುವರ್ಸೋದು. ಯಾರಿಗೂ ನೋವಾಗೋದು ನಮ್ಮ ಉದ್ದೇಶ ಅಲ್ಲ. ಒಂದು ರೀತಿ ಅದನ್ನು ಸೂಕ್ಷ್ಮವಾಗಿ ಜನರಿಗೆ ರೀಚ್ ಆಗಂಗೆ, ಒಂದು ಯಾರ ಭಾವನೆಗಳಿಗೆ ಧಕ್ಕೆ ಬರ್ದಂಗೆ, ಬಟ್ ಸತ್ಯಗಳನ್ನ ಜನರಿಗೆ ರೀಚ್ ಮಾಡಿಸೋಂಗೆ ನನ್ನ ಕೆಲಸ ಮುಂದುವರಿಸ್ತೀನಿ. ಅದು ನಿಮಗೆ ಸರಿ ಅನಿಸಿದ್ರೆ ನೀವು ಮುಂದಿನ ದಿನಗಳವರು ಯಾವ್ದಾದ್ರು ವಿಚಾರಗಳಿದ್ದರೆ, ಯಾವ್ದಾದ್ರು ಸಮಾಜಮುಖಿ ಇದ್ದರೆ ನೀವು ಕೂಡ ಅದನ್ನು ನಮಗೆ ಜನರ ಮುಂದೆ ವಿಚಾರ ತಲುಪಿಸೋಕ್ಕೆ ಸಹಾಯ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಶೋದವರೇ, ಇದನ್ನು ಏನು ನೀವು ಕಾನೂನುಬದ್ಧವಾಗಿ ಅವ್ರು ಏನು ಮಾಡ್ತಾರೋ ಅದಕ್ಕೆ ನಾನು ಎದುರಿಸೋಕ್ಕೆ ನಾನು ತಯಾರಿದ್ದೀನಿ. ನಾನು ಮೊದಲೇ ಹೇಳಿದ್ದೀನಿ, ನಾನು ಯಾರಿಗೂ ಭಾವನೆಗಳು ಧಕ್ಕೆ ಬರೋಕ್ಕೆ, ನೋವು ಮಾಡೋದು ನನ್ನ ಉದ್ದೇಶ ಅಲ್ಲ. ಆದರೆ ಸತ್ಯ ನೋಡಿದ್ರು ಕೆಲವರಿಗೆ ನೋವು ಆಗುತ್ತೆ, ಅದು ನೋವು ಮಾಡೋದಲ್ಲ. ಬಟ್ ಚರ್ಚೆಗಳಾಗಲಿ, ಅವರಿಂದ ನಾನು ಕಲಿತೀನಿ, ನಮ್ಮಿಂದ ಅವರು ಕಲಿತಾರೆ. ನಾವು ಒಂದು ರೀತಿ ಜೊತೆಗೆ ಸೇರಿ ಒಂದು ರಾಜ್ಕುಮಾರ್ ಅವ್ರು ಕಂಡ ಕನಸಿನ ಚಿತ್ರರಂಗ ಕಟ್ಟಣ, ಒಂದು ಶತಮಾನದ ಕವಿ ಕುವೆಂಪು ಮತ್ತು ನಮ್ಮ ಯಾರು ಒಂದು ಸಮಾಜಮುಖಿಯಾಗಿ ರಾಜ್ಯ ಕಟ್ಟಿರೋರು ಅವರೆಲ್ಲರ ಕನಸನ್ನು ರಾಜ್ಯ ಕಟ್ಟಣ, ಒಂದು ಸಮಾಜ ಕಟ್ಟಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋವು ಅಂತ ಅಲ್ಲ, ನಾನೇನು ನೋಡ್ತೀನಿ ಅಂದರೆ ಭಾಳ ಜನ ಸಾಧಕರಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಅವರೆಲ್ರಿಗೂ ಕೂಡ ನಾವು ಹೆಂಗೆ ಗೌರವ ಸಲ್ಲಿಸಬೇಕು ಅಂತ ನನ್ನ ಉದ್ದೇಶ ಅಷ್ಟೇ. ನಾವು ಒಬ್ಬರೋ ಇಬ್ಬರೋ ಮಾತ್ರ ಅಂತ ಹೇಳೋರಲ್ಲ, ಎಲ್ರಿಗೂ ನಮಗೆ ಸಾಧಕರಿಗೆ ಅವ್ರಿಗೆ ಕೊಡಬೇಕಾಗಿರೋ ಒಂದು ಗೌರವ, ಅಭಿಮಾನ ನಾವು ತಲುಪಿಸ್ಬೇಕು ಅನ್ನೋ ನನ್ನ ಉದ್ದೇಶ ಅಷ್ಟೇ. ಬಟ್ ಯಾರು ಒಬ್ಬರು ಸಾಧನೆ ಕಡಿಮೆ ಜಾಸ್ತಿ ಅಲ್ಲ, ಭಾಳ ಜನ ಮಾಡಿರೋರು ಇದ್ದಾರೆ 20ನೇ ಶತಮಾನದ, ಅವರೆಲ್ಲ ನಮ್ಮ ಮಾರ್ಗದರ್ಶಕರು. ಸೊ ಅವರ ವಿಚಾರಗಳು ಹೊರಗೆ ಬರಲಿ ಅಂತ ನನ್ನ ಉದ್ದೇಶ. ಥ್ಯಾಂಕ್ ಯು ಯಶೋಧ ಅವರೇ, ಥ್ಯಾಂಕ್ ಯು.